ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಒಂದು ಆಟೋ ಚಾಲಕರ ಒಂದು ಜೈ ಕರ್ನಾಟಕ ಆಟೋ ಚಾಲಕ ಒಂದು ಮಾಲೀಕರ ಒಂದು ಸಂಘದ ವತಿಯಿಂದ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ. ಏನೆಂದರೆ ಅಜ್ಜಂಪುರ ಪಟ್ಟಣದಲ್ಲಿ ಸಾಕಷ್ಟು ಅಂದ್ರೆ ಪಟ್ಟಣ ಪಂಚಾಯಿತಿಯಾಗಿ ತಾಲೂಕು ಕೇಂದ್ರವಾಗಿರೋದ್ರಿಂದ ಆಟೋಗಳು ಸಾಕಷ್ಟು ನಿರುದ್ಯೋಗಿಗಳು ಆಟೋಗಳನ್ನ ಖರೀದಿ ಮಾಡಿ ಒಂದು ಆಟೋವನ್ನು ಓಡಿಸ್ತಾ ಇದ್ದಾರೆ. ಇವಕ್ಕೆ ಸರಿಯಾದ ನಿಲ್ದಾಣ ಇರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ತಮ್ಮ ಮನವಿಯನ್ನ ಎಲ್ಲ ಶಾಸಕರಿಗೆ ನೀಡ್ತಾ ಬರ್ತಾ ಇದ್ರು. ಆ ಒಂದು ಆಟೋ ಚಾಲಕರ ಒಂದು ಮನವಿಗೆ ಈಗಿನ ಶಾಸಕರಂತ GH ಶ್ರೀನಿವಾಸ್ ಅವರು ಒಂದು ಸ್ಟ್ಯಾಂಡ್ ಅನ್ನ ಮಾಡಲಿಕ್ಕೆ ಹಣವನ್ನ ಬಿಡುಗಡೆ ಮಾಡುವ ಮೂಲಕವಾಗಿ ಅವರ ಮೆಚ್ಚುಗೆಗೆ, ಅವರ ಹೃದಯವಂತಿಕೆಗೆ ಪಾತ್ರರಾಗಿದ್ದಾರೆ. ಚಿತ್ರದಲ್ಲಿ ನೋಡ್ತಿರುವುದು. ಇದೇ ಸಂದರ್ಭದಲ್ಲಿ ಜೈ ಕರ್ನಾಟಕ ಆಟೋ ಮತ್ತು ಮಾಲೀಕರ ಸಂಘದ ವತಿಯಿಂದ ಶಾಸಕರಾದಂತ GH ಶ್ರೀನಿವಾಸ್ ಅವರಿಗೆ ಹಾಗೂ ಪಟ್ಟಣ ಪಂಚಾಯತಿಯ ನೂತನ ಎಲ್ಲಾ ಸದಸ್ಯರಿಗೆ ಗೌರವಪೂರ್ವಕವಾಗಿ ಒಂದು ಸನ್ಮಾನವನ್ನು ಮಾಡಲಾಯಿತು. ಹಾಗೆ ಒಂದು ರಾತ್ರಿ ಸಂಜೆ ಒಂದು ಎಲ್ಲಾ ಆಟೋ ಚಾಲಕರು ಸೇರಿ ಕನ್ನಡ ತಾಯಿ ಭುವನೇಶ್ವರಿ ಎಂಬ ಭಾವಚಿತ್ರವನ್ನ ಎಲ್ಲಾ ಅಜ್ಜಂಪುರದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕವಾಗಿ ಒಂದು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಈ ಒಂದು ಚಿತ್ರವನ್ನು ನೋಡ್ತಾ ಇದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ನೆನಪಾಗ್ತಿದೆ. ಅಂದ್ರೆ ಮೇರ್ ಮುತಡ ಎಷ್ಟೊಂದು ಸುಂದರ ಈ ಬೆಂಗಳೂರು ಚಂದ ಅಂತ ಒಂದು ಹಾಡನ್ನು ಹಾಡಿದ್ದಾರೆ. ಈ ಒಂದು ಹಾಡಿಗೆ ಈ ಒಂದು ಕಟ್ಟಡ ಒಂದು ಸೊಬಗನ್ನ ನೀಡ್ತಾ ಬರ್ತದೆ. ಅದುವೇ ನಮ್ಮ ಈ ವಿಧಾನಸೌಧ. ಈ ವಿಧಾನಸೌಧ ನಮ್ಮ ಕರ್ನಾಟಕದ ಒಂದು ಎಲ್ಲರ ಒಂದು ಪ್ರೇಕ್ಷಣೀಯ ಒಂದು ಹಾಗೂ ನೋಡುಗರ ಒಂದು ಸ್ಥಳವಾಗಿ ಒಂದು ಕಟ್ಟಡವಾಗಿ ನಿರ್ಮಾಣವಾಗಿದೆ. ಈ ಒಂದು ಕಟ್ಟಡ ನಿರ್ಮಾಣ ಮಾಡಿರುವುದೇ ನಮ್ಮ ಕೆಂಗಲ್ ಹನುಮಂತಯ್ಯನವರು. ಈ ಒಂದು ಕೆಂಗಲ್ ಹನುಮಂತಯ್ಯನವರು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ರೆ ಬೆಂಗಳೂರನ್ನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದಾರೆ. ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡೋದಕ್ಕೋಸ್ಕರನೇ ಕರ್ನಾಟಕದ 225 ಜನ MLAಗಳನ್ನ ಸಾರ್ವಜನಿಕರು ಚುನಾವಣೆ ಮೂಲಕ ಆಯ್ಕೆ ಮಾಡುವ ಮೂಲಕವಾಗಿ ಈ ಒಂದು ಸ್ಥಾನಕ್ಕೆ ಕೂರಿಸ್ತಾರೆ. ಈ ಒಂದು ಸ್ಥಾನ ಹೆಚ್ಚು ಬಹುಮತ ಪಡೆದಂತವರು ಶಾಸಕರಾಗಿ ಒಂದು ಆಡಳಿತ ಸರ್ಕಾರವನ್ನ ರಚನೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ನೀಡುವ ಮೂಲಕವಾಗಿ ಹೆಚ್ಚು ಜನಮನ್ನಣೆ ಪಡೆಯುವ ಮೂಲಕವಾಗಿ ಹೆಚ್ಚು ಕಾಂಗ್ರೆಸ್ ಸೀಟನ್ನು ಪಡೆಯುವ ಮೂಲಕವಾಗಿ ತಮ್ಮ ಗದ್ದುಗೆಯನ್ನ ಏರಿ ಈಗ 2 ವರ್ಷಗಳ ಸಂತಸದ ಪೂರೈಕೆಯನ್ನ ಅಂದ್ರೆ 2 ವರ್ಷಗಳ ಸಂಪೂರ್ಣವಾದ ಒಂದು ಸರ್ಕಾರವನ್ನು ನಡೆಸಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಒಂದು ಸಚಿವ ಸಂಪುಟದ ಪುನರ್ರಚನೆಯನ್ನ ಮಾಡಲಿಕ್ಕೆ ಹೈಕಮಾಂಡ್ ಮತ್ತೆ ಇಲ್ಲಿ ಸ್ಥಳೀಯ ನಾಯಕರು ಒಂದು ಒತ್ತಾಯದ ಮೇರೆಗೆ ಈಗ ಒಂದು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ನೋಡೋದಾದರೆ ಚಿಕ್ಕಮಗಳೂರು ಜಿಲ್ಲೆ ಈ ವಿಶಿಷ್ಟ ರೀತಿಯನ್ನ ಒಳಗೊಂಡಿದೆ. ಅದು ಬಯಲ್ಸೀಮೆ ಹಾಗೂ ಮಲೆನಾಡು ಸೀಮೆ. ಈ 2 ಸೀಮೆಗಳಲ್ಲಿ ಒಟ್ಟು 7 ತಾಲೂಕುಗಳನ್ನ ಅಂದ್ರೆ 8 ತಾಲೂಕುಗಳನ್ನ ಕಾಣ್ತಾ ಇದ್ದೇವೆ. ಅದರಿಂದ 5 ಒಂದು ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಅದರಲ್ಲೂ ಸಹ ಒಂದು ಹಿಂದೆ ನೋಡೋದಾದರೆ ಎಲ್ಲಾ ಮಲೆನಾಡು ಭಾಗದವರಿಗೆ ಅಂತಂದ್ರೆ ಯನ್ನಾರ್ಪುರ, ಕೊಪ್ಪ, ಶೃಂಗೇರಿ ಹಾಗೂ ಚಿಕ್ಕಮಗಳೂರು ಸುತ್ತಭಾಗ ಇವರಿಗೆ ಒಂದು ಸಚಿವ ಸ್ಥಾನ ಹಿಂದೆಂದನೂ ಒಲಿದು ಬಂದಿದೆ. ಆದ್ರೆ ಬಯಲುಸೀಮೆಯವರಿಗೆ ಮಾತ್ರ ಇದುವರೆಗೂ ಸಹ ಯಾವುದೇ ರೀತಿಯ ಒಂದು ಸಚಿವ ಸ್ಥಾನ ಸಹ ಇಲ್ಲಿ ಒಲಿದು ಬಂದಿಲ್ಲ. ಈ ಆದ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಸಚಿವ ಸಂಪುಟದಲ್ಲಿ ನಮ್ಮ ಬಯಲುಸೀಮೆಯ ಶಾಸಕರಾದಂತಹ GH ಶ್ರೀನಿವಾಸ್ ಅವರಿಗೆ ಒಂದು ಸಚಿವ ಸಂಪುಟ ಅಂದ್ರೆ ಸಿಗ್ಲಿ ಅಂತ ನಾವೆಲ್ಲ ಆಶಿಸೋಣ. ಅಂದ್ರೆ ಈ ಬಯಲುಸೀಮೆಯಲ್ಲಿ 2ನೇ ಬಾರಿಗೆ ಆಯ್ಕೆ ಆಗಿರುವಂತಹ ಸನ್ಮಾನ್ಯ ಎಲ್ಲರ ಹೃದಯವನ್ನು ಗೆದ್ದಂತಹ ನೆಚ್ಚಿನ ಶಾಸಕರಾದಂತಹ GH ಶ್ರೀನಿವಾಸ್ ಅವರು ಹೆಚ್ಚು ಜನಮನ್ನಣೆಯನ್ನು ಪಡೆದುಕೊಂಡು 2ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಶಾಸಕರಾದ GH ಶ್ರೀನಿವಾಸ್ ಅವರಿಗೆ ಒಂದು ಸಚಿವ ಸಂಪುಟ ಸಿಗಲಿ ಎಂದು ಇಲ್ಲಿನ ಎಲ್ಲ ಅವರ ಅಭಿಮಾನಿಗಳು, ಹಿತೈಷಿಗಳು ಹಾಗೆ ಒಂದು ಸಮೀಕ್ಷೆ ಪ್ರಕಾರ ಒಂದು ಬಯಲುಸೀಮೆಗೆ ಈ ವರ್ಷದಲ್ಲಿ ಸಚಿವ ಸ್ಥಾನ ಸಿಗಲೇಬೇಕು ಎಂದ ಹಂಬಲವನ್ನ ವ್ಯಕ್ತಪಡಿಸಿದರೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಪತ್ರಕರ್ತರು ಕೇಳಿದ ಒಂದು ಪ್ರಶ್ನೆಗೆ ಈ ರೀತಿಯಾಗಿ ತಮ್ಮ ಉತ್ತರವನ್ನು ನೀಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಈಗ ಒಂದು ಒಲೆದು ಬಂದ ಚೈತನ್ಯ ನಮ್ಮ ತರೀಕೆರೆ ಶಾಸಕರಿಗೆ ಒಂದು ಸಚಿವ ಸ್ಥಾನದಲ್ಲಿ ತಮ್ಮ ಪಾತ್ರ ನೋಡಿ. ಈಗ ಪ್ರತಿಯೊಂದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ದು ವರಿಷ್ಠರ ಒಂದು ಗಮನದಲ್ಲಿದೆ. ಮತ್ತೆ ಕಾಂಗ್ರೆಸ್ ಪಕ್ಷದ
ಇವತ್ತು ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ PCC ಅಧ್ಯಕ್ಷರು ಇವರೆಲ್ಲರೂ ಸೇರಿ ಒಂದು ಉತ್ತಮವಾದಂತಹ ನಿರ್ಣಯ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನನ್ನ ವಿಶ್ವಾಸ. ಇತ್ತೀಚೆಗೆ ನಡೆದಂತಹ ಅಜ್ಜಂಪುರ ಬುಕ್ಕಾಂಬುದಿ ಹಾಗೂ ಪ್ರೌಢಶಾಲೆಗಳ ಕ್ಲಸ್ಟರ್ ಮಟ್ಟದ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಅಜ್ಜಂಪುರದ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಮಕ್ಕಳು ಭಾಗವಹಿಸಿರುವ ಮೂಲಕವಾಗಿ ತಮ್ಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ಕಾಣ್ತಿರುವಂತಹ ಮಕ್ಕಳು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆಯುವ ಮೂಲಕವಾಗಿ ಒಂದು ಶಾಲೆಗೆ ಹೆಮ್ಮೆಯನ್ನ ಕೀರ್ತಿಸಿದ್ದಾರೆ. ಇವರಿಗೆ ವಿದ್ಯಾ ಪಬ್ಲಿಕ್ ಶಾಲೆಯ ಶಿಕ್ಷಕರೊಂದವರು, ಆಡಳಿತ ಮಂಡಳಿಯವರು ಇವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ.